ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಇತಿಹಾಸ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್, ನಿನ್ನೆ ಒಂದು ತರಗತಿಯಲ್ಲಿ ನಾವು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳು ಅಂದರೆ 5 ಅಂಕದ ಪ್ರಶ್ನೆಗಳ ಒಂದು ವಿವರಣೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೆ. ಸೊ ಅದರಲ್ಲಿ ನಳಂದ ವಿಶ್ವವಿದ್ಯಾಲಯ ಹಾಗೂ ಮೆನಾಂಡರ್ ಅರಸನ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ರಜಪೂತರ ಮೂಲ, ರಜಪೂತರ ಮೂಲದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ರಜಪೂತ ಎಂಬ ಪದವನ್ನು ಪ್ರಥಮ ಬಾರಿಗೆ ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಬಳಕೆಯನ್ನು ಮಾಡಿರ್ತಕ್ಕಂಥದ್ದು. ಈ ರಜಪೂತರು ಯಾರು, ಎಲ್ಲಿಂದ ಬಂದರು ಎಂಬುದಾಗಿ ಇದುವರೆಗೂ ಸಹ ಯಾರೂ ನಿರ್ಧರಿಸಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗೂ ರಜಪೂತರು ಕ್ಷತ್ರಿಯರ ಜೊತೆಯಲ್ಲಿ ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ರು ಎಂಬುದು ಸಹ ನಮಗೆ ತಿಳಿದು ಬಂದಿಲ್ಲ. ಹೀಗಾಗಿ ರಜಪೂತರ ಮೂಲ ಅನೇಕ ಭಿನ್ನಾಭಿಪ್ರಾಯಗಳಿಂದ ಕೂಡಿದ್ದು ಇದು ಬಿಡಿಸಲಾರದ ಒಂದು ಒಗಟಾಗಿಯೇ ಉಳಿದಿರತಕ್ಕಂಥದ್ದು. ಆದ್ದರಿಂದ ಚರಿತ್ರೆಕಾರರು ರಜಪೂತರ ಒಂದು ಮೂಲದ ಬಗ್ಗೆ ಭಿನ್ನ ಭಿನ್ನವಾದ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಅದು ಯಾವ ರೀತಿಯಾದಂತಹ ಭಿನ್ನ ಭಿನ್ನವಾದ ಮೂಲಗಳನ್ನು ಅವರು ಮಂಡಿಸಿದ್ದಾರೆ ಎಂದು ಹೇಳುವುದಾದರೆ, ಈ ರಜಪೂತರು ಭಾರತೀಯ ಮೂಲ ಸಿದ್ಧಾಂತದವರು, ಅಂದರೆ ದೇಶೀಯರು. ಸೊ ಇವರು ಭಾರತದವರೇ. ಸೊ ಹಾಗಾಗಿ ಇವರು ದೇಶೀಯ ಕುಲಕ್ಕೆ ಸೇರಿದಂಥವರು. ಮೂಲ ಸಿದ್ಧಾಂತ ಭಾರತೀಯ ಸಿದ್ಧಾಂತವಾಗಿದೆ ಅಂಥೇಳಿ ಕೆಲವು ವಿದ್ವಾಂಸರು ಅಭಿಪ್ರಾಯವನ್ನು ಇಲ್ಲಿ ಪಟ್ಟಿರ್ತಕ್ಕಂಥದ್ದು. ರಜಪೂತರು ತಮ್ಮನ್ನು ವೇದಗಳ ಕಾಲದಷ್ಟು ಪುರಾತನವಾದಂತಹ ಕ್ಷತ್ರಿಯರೆಂದು ಹೇಳಿಕೊಂಡಿರುವುದರಿಂದಲೂ ಮತ್ತು ಸೂರ್ಯಚಂದ್ರ ಮತ್ತು ವಂಶಸ್ಥರೆಂದು ಗ್ವಾಲಿಯರ್ ಶಾಸನ ಮತ್ತು ಸಮಕಾಲೀನ ಗ್ರಂಥಗಳಿಂದ ತಿಳಿದು ಬಂದಿರುವುದರಿಂದಲೂ ಇವರು ಭಾರತೀಯರು ಎಂಬುದಾಗಿ ಗೌರಿಶಂಕರ ವಜು, ಡಾಕ್ಟರ್ R.C. ಮಜುಮ್ದಾರ್ ಮತ್ತು ವೈದ್ಯ ತಮ್ಮ ವಾದವನ್ನು ಇಲ್ಲಿ ಮಂಡಿಸಿದ್ದಾರೆ. ಮುಸ್ಲಿಮರಿಂದ ಹಿಂದೂ ಧರ್ಮವನ್ನು ರಕ್ಷಿಸಲು ರಜಪೂತರು ತೋರಿದ ಸಾಹಸ ಮತ್ತು ಶೌರ್ಯಗಳು ಇವರನ್ನು ಕ್ಷತ್ರಿಯರೆಂದು ಸಮರ್ಥಿಸುತ್ತವೆ. ಹಾಗೆಯೇ ಕ್ರಿಸ್ತಶಕ 1901ರ ಜನಗಣತಿಯ ವರದಿ ರಜಪೂತರ ದೈಹಿಕ ಲಕ್ಷಣಗಳು ಆರ್ಯರ ದೈಹಿಕ ಲಕ್ಷಣಗಳಿಗೆ ಅನುರೂಪವಾಗಿವೆ ಎಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಆಧಾರವಾಗಿಟ್ಕೊಂಡು ರಜಪೂತರು ಮೂಲತಃ ಭಾರತೀಯರು, ಇವರು ದೇಶೀಯರೇ ಹೊರತು ವಿದೇಶಿಯರಲ್ಲ ಎಂದು ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ರಜಪೂತರ ಮೂಲ ದೇಶೀಯ ಮೂಲವಾಗಿದೆ ಎಂದು ಕೆಲವು ವಿದ್ವಾಂಸರು ಇಲ್ಲಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಇನ್ನು ಮತ್ತೆ ಕೆಲವು ವಿದ್ವಾಂಸರು ರಜಪೂತರ ಒಂದು ಮೂಲ ವಿದೇಶಿ ಮೂಲ ಸಿದ್ಧಾಂತ, ಇವರು ವಿದೇಶಿಯರು ಎಂದು ತಮ್ಮ ವಾದದಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕರ್ನಲ್ ಟಾಡ್ ಅಂತಕ್ಕಂಥವರು ಈ ರಜಪೂತರು ವಿದೇಶಿಯರು ಎಂಬ ವಾದವನ್ನು ಅಥವಾ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಇವರ ಪ್ರಕಾರ ರಜಪೂತ ಎಂಬ ಪದ ರಾಜಪುತ್ರ ಎಂಬ ಸಂಸ್ಕೃತ ಪದದಿಂದ ಹುಟ್ಟಿದೆ. ರಾಜಪುತ್ರ ಎಂದರೆ ಕ್ಷತ್ರಿಯ ಮುಖ್ಯಸ್ಥ ಎಂಬ ಅರ್ಥ ಬರುತ್ತದೆ. ವಿದೇಶದಿಂದ ಬಂದು ಭಾರತದಲ್ಲೇ ನೆಲೆಸಿದ ಶಕರು, ಕುಶಾನರು, ಹೂಣರು ಕ್ರಮೇಣ ಹಿಂದೂ ಧರ್ಮವನ್ನು ಸ್ವೀಕರಿಸಿ ಹಿಂದೂ ಸ್ತ್ರೀಯರನ್ನು ವಿವಾಹವಾಗಿ ಹಿಂದೂ ಸಮಾಜದಲ್ಲಿ ಲೀನವಾದರು. ಯುದ್ಧಪ್ರಿಯರು, ಸಾಹಸಿಗಳು ಆಗಿದ್ದ ಇವರು ತಮ್ಮದೇ ಆದ ರಾಜಮನೆತನಗಳನ್ನು ಸ್ಥಾಪಿಸಿಕೊಂಡು ರಜಪೂತರೆಂದು
ಕರೆಯಲ್ಪಟ್ಟರೆಂದು ಕರ್ನಲ್ ಟಾಡ್ ಅಭಿಪ್ರಾಯವನ್ನು ಪಟ್ಟಿರ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ಈ ರಜಪೂತರು ವಿದೇಶದಿಂದ ಬಂದು ಭಾರತೀಯ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿ ಭಾರತೀಯ ಸ್ತ್ರೀಯರನ್ನು ವಿವಾಹವಾಗಿ ನಮ್ಮ ಒಂದು ಭಾರತದಲ್ಲಿ ಉಳಿದುಕೊಂಡರು. ಹಾಗಾಗಿ ಇವರು ವಿದೇಶಿಯರಾಗಿ ಬಂದು ಭಾರತೀಯ ಒಂದು ಸಮಾಜದಲ್ಲಿ ಬೆರೆತೋದ್ರು ಎಂದು ಹೇಳಿಕೆಯನ್ನು ಇವರು ಮಂಡಿಸಿದ್ದಾರೆ. ಇನ್ನು ಇವರು ಅಗ್ನಿಕುಲ ಸಿದ್ಧಾಂತದವರು. ಅಂದರೆ ರಜಪೂತರು ಚಾಂದ್ ಬರ್ದಾಯಿ ಅವರು ರಚಿಸಿರ್ತಕ್ಕಂಥ ಪೃಥ್ವಿರಾಜ ರಾಸೋ ಎಂಬ ಗ್ರಂಥದಲ್ಲಿ ಅಗ್ನಿಕುಲದವರೆಂದು ವಿವರಿಸಲಾಗಿರ್ತಕ್ಕಂಥದ್ದು. ಈ ಒಂದು ಪೃಥ್ವಿರಾಜ ರಾಸೋ ಎಂಬ ಗ್ರಂಥದ ಪ್ರಕಾರ ಪರಶುರಾಮನು 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಭೂಮಂಡಲದ ಕ್ಷತ್ರಿಯರನ್ನು ನಾಶ ಮಾಡಿದಾಗ ಬ್ರಾಹ್ಮಣರನ್ನು ರಕ್ಷಿಸಲು ಯಾವ ಕ್ಷತ್ರಿಯನೂ ಇಲ್ಲದಂತಾಯಿತು. ಆಗ ಬ್ರಾಹ್ಮಣರು 40 ದಿನಗಳವರೆಗೆ ಮೌಂಟ್ ಅಬು ಬೆಟ್ಟದ ಮೇಲೆ ದೊಡ್ಡ ಯಜ್ಞವನ್ನು ನಿರ್ಮಿಸಿ ಪ್ರಾರ್ಥನೆ ಸಲ್ಲಿಸಿದರಂತೆ. ಇದರ ಫಲವಾಗಿ ಅಗ್ನಿಕುಂಡದಿಂದ 4 ಜನ ವೀರರು ಉದಯಿಸಿ ಇವರು ಚೌಹಾನ್, ಚಾಲುಕ್ಯ, ಪರಮಾರ ಮತ್ತು ಪ್ರತಿಹಾರ ಎಂಬ 4 ರಜಪೂತ ವಂಶಗಳನ್ನು ಸ್ಥಾಪಿಸಿದರು. ಆದರೆ ಕೆಲವು ಇತಿಹಾಸಕಾರರು ಈ ವಾದವನ್ನು ಒಪ್ಪಲಿಕ್ಕೆ ಸಿದ್ಧವಿಲ್ಲ. ಹಾಗಾಗಿ ಡಾಕ್ಟರ್ ಈಶ್ವರಿ ಪ್ರಸಾದ್ರವರ ಪ್ರಕಾರ ಈ ಸಿದ್ಧಾಂತ ಕಾಲ್ಪನಿಕವಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆಯೇ ಇವರು ಸಮ್ಮಿಶ್ರ ಸಿದ್ಧಾಂತ ಅಂದರೆ ಸಮ್ಮಿಶ್ರ ಮೂಲದಿಂದ ರಜಪೂತರು ಉಗಮ ಆಗಿರ್ತಕ್ಕಂಥದ್ದು ಅಂತೇಳಿ ಮತ್ತೊಮ್ಮೆ ಕೆಲವು ವಿದ್ವಾಂಸರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿಯಾಗಿ ಅಂತಂದರೆ ಇಲ್ಲಿ ಡಾಕ್ಟರ್ V.A. ಸ್ಮಿತ್ ಅಂತಕ್ಕಂಥವರು ಈ ರಜಪೂತರು ಸಮ್ಮಿಶ್ರ ಬುಡಕಟ್ಟಿಗೆ ಸೇರಿದ ಜನಾಂಗವೆಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇವರ ಪ್ರಕಾರ ಕೆಲವು ರಜಪೂತರಾದ ಪ್ರತಿಹಾರರು, ಚೌಹಾನರು, ಪರಮಾರರು ಮತ್ತು ಸೋಲಂಕಿಗಳು ಹೂನರಂತೆ, ಶಕರಂತೆ ಮತ್ತು ಕುಶಾನರಂತೆ ವಿದೇಶಿ ಮೂಲದಿಂದ ಉದಯಿಸಿದರೆಂದು ತಿಳಿದುಬರುತ್ತದೆ. ಹಾಗೆಯೇ ರಾಥೋಡರು ಮತ್ತು ಬುಂದೇಲ್ಖಂಡದ ಚಂದೇಲರು ಪ್ರಾಚೀನ ಭಾರತೀಯ ಕ್ಷತ್ರಿಯ ಮೂಲದಿಂದ ಬೆಳಕಿಗೆ ಬಂದರೆಂದು ತಿಳಿಸಿದ್ದಾರೆ. ಕ್ರಮೇಣ ಈ ಮನೆತನದವರೆಲ್ಲರೂ ರಜಪೂತರು ಎಂದು ತಿಳಿಸಿದ್ದಾರೆ ಮತ್ತು ಇವರು ಆರ್ಯ ಕ್ಷತ್ರಿಯರೆಂದು ಕರೆದುಕೊಂಡಿದ್ದಾರೆ. ಇಲ್ಲಿ ಡಾಕ್ಟರ್ V.A. ಸ್ಮಿತ್ರವರ ಈ ಮೇಲ್ಕಂಡ ವಾದವನ್ನು ಸಾಮಾನ್ಯವಾಗಿ ಹೆಚ್ಚು ವಿದ್ವಾಂಸರು ಅನುಮೋದಿಸಿದ್ದು ರಜಪೂತರು ಭಾರತೀಯರೆಂದು ತೀರ್ಮಾನಕ್ಕೆ ಬರಲಾಗಿರ್ತಕ್ಕಂಥದ್ದು. ಸಮ್ಮಿಶ್ರ ಸಿದ್ಧಾಂತ ಅಂದರೆ ಇವರು ದೇಶೀಯರೂ ಆಗಿದ್ದಾರೆ, ವಿದೇಶಿಯರೂ ಆಗಿದ್ದಾರೆ ಅಂತಕ್ಕಂಥ ಒಂದು ಸಮ್ಮಿಶ್ರ ಮೂಲದಿಂದ ಉಗಮ ಆಗಿದ್ದಾರೆ ಎಂಬುದನ್ನು ಕೆಲವು ವಿದ್ವಾಂಸರು ಒಪ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಸೊ ಅದೇನೇ ಇರಲಿ, ರಜಪೂತರ ಮೂಲದ ಬಗ್ಗೆ ವಿದ್ವಾಂಸರಲ್ಲೇ ವಾದ ವಿವಾದಗಳು ಉಂಟಾಗಿದ್ದು ಇವರ ಮೂಲ 4 ರೀತಿಯಲ್ಲಿ ಅಂದರೆ ದೇಶೀಯ ಮೂಲ, ವಿದೇಶಿಯ ಮೂಲ, ಅಗ್ನಿಕುಲ ಮೂಲ ಮತ್ತು ಸಮ್ಮಿಶ್ರ ಮೂಲ ಎಂದು 4 ರೀತಿಯಲ್ಲಿ ಹಂಚಿಕೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು ನೆಕ್ಸ್ಟು ನಿಮಗೆ ಬರ್ತಕ್ಕಂಥದ್ದು ವೇದಗಳು. ಸೊ ವೇದಗಳ ಬಗ್ಗೆ ಹೇಳಬೇಕು ಅಂತಂತಂದರೆ ಮುಖ್ಯವಾಗಿ ನಾವು ವೈದಿಕ ಯುಗದಲ್ಲಿ 4 ವೇದಗಳನ್ನು ಕಾಣಬಹುದು. ಇಲ್ಲಿ ವೇದಗಳಲ್ಲಿ ಮೊದಲನೆಯದಾಗಿ ಋಗ್ವೇದ, ಎರಡನೆಯದಾಗಿ ಸಾಮವೇದ, ಮೂರನೆಯದಾಗಿ ಯಜುರ್ವೇದ, ನಾಲ್ಕನೆಯದಾಗಿ ಅಥರ್ವಣ ವೇದ.
ಸೊ ಹೀಗೆ 4 ವೇದಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಮೊದಲನೇ ವೇದವಾದ ಋಗ್ವೇದದ ಬಗ್ಗೆ ಹೇಳೋದಾದರೆ, ಪ್ರಪಂಚದಲ್ಲೇ ಇದು ಪ್ರಾಚೀನ ಧಾರ್ಮಿಕ ಕೃತಿ ಎಂದು ಹೆಸರಾಗಿರ್ತಕ್ಕಂಥದ್ದು. ಯಾವುದು? ಋಗ್ವೇದ. ಇದು ಸುಮಾರು ಕ್ರಿಸ್ತಪೂರ್ವ 1700ರಲ್ಲಿ ರಚಿತವಾಗಿರಬಹುದು. ಇದರಲ್ಲಿ 1017 ಸ್ತೋತ್ರಗಳಿದ್ದು ಇವುಗಳನ್ನು 10 ಮಂಡಲಗಳನ್ನಾಗಿ ವಿಭಾಗಿಸಲಾಗಿದೆ. 10ನೇ ಮಂಡಲವು ನಂತರ ರಚಿಸುವುದಾಗಿದೆ ಎಂದು ಕೆಲವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹೇಗೆಂದರೆ ಮೊದಲ 9 ಮಂಡಲಗಳ ಭಾಷೆಗೂ 10ನೇ ಮಂಡಲದ ಭಾಷೆಗೂ ತುಂಬ ವ್ಯತ್ಯಾಸವಿರತಕ್ಕಂಥದ್ದನ್ನು ನಾವು ಕಾಣಬಹುದು. ಈ 10ನೇ ಮಂಡಲದಲ್ಲಿ 4 ವರ್ಣ ವ್ಯವಸ್ಥೆಯನ್ನು ತಿಳಿಸುವ ಪುರುಷ ಸೂಕ್ತ ಇದರಲ್ಲಿರ್ತಕ್ಕಂಥದ್ದು. ಈ ವೇದದ ಶ್ಲೋಕಗಳನ್ನು ವಿಶೇಷವಾಗಿ ಹೋತ್ರಿ ಎಂದು ಕರೆಯಲಾಗುತ್ತಿದ್ದ ಪುರೋಹಿತನು ಪಠಿಸುತ್ತಿದ್ದನು ಎಂದು ಹೇಳಬಹುದು. ಹೀಗೆ ಪ್ರಾಚೀನ ವೇದಗಳಲ್ಲೇ ಋಗ್ವೇದ ಅತ್ಯಂತ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಸೊ ಈ 4 ವೇದಗಳಲ್ಲೇ ಋಗ್ವೇದ ಪ್ರಾಚೀನವಾದಂಥ ಒಂದು ವೇದವಾಗಿ ಸುಮಾರು 1017 ಸ್ತೋತ್ರಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಎರಡನೆಯದಾಗಿ ಸಾಮವೇದ. ಸಾಮವೇದವು ಸಾಮಾನ್ ಎಂಬ ಶಬ್ದದಿಂದ ರೂಪಿತವಾಗಿರ್ತಕ್ಕಂಥದ್ದು. ಸಮಾನ್ ಎಂದರೆ ಇಂಪಾದ ಸಂಗೀತವೆಂದರ್ಥ. ಇದರಲ್ಲಿ 1603 ಸ್ತೋತ್ರಗಳಿವೆ. ಆದರೆ 99 ಸ್ತೋತ್ರಗಳನ್ನು ಬಿಟ್ಟರೆ ಉಳಿದವು ಋಗ್ವೇದದಿಂದ ಆಯ್ದುಕೊಂಡಿರ್ತಕ್ಕಂಥ ಸ್ತೋತ್ರಗಳಾಗಿವೆ. ಇದರಲ್ಲಿನ ಸ್ತೋತ್ರಗಳನ್ನು ಸೋಮ ಯಜ್ಞ ಮಾಡುವಾಗ ಸುಶ್ರಾವ್ಯವಾಗಿ ಹಾಡಲಾಗ್ತಾ ಇತ್ತು. ಇದರ ಗೀತೆಗಳನ್ನು ಸೋಮಯಾಗಗಳಲ್ಲಿ ಉದ್ಗಾತೃ ಎಂಬ ವಿಶೇಷ ದರ್ಜೆಯ ಪುರೋಹಿತರು ಹಾಡ್ತಾಯಿದ್ರು. R.C. ಮಜುಮ್ದಾರ್ರವರು ಸಾಮವೇದದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸುತ್ತಾ, ಸಾಮವೇದವು ಭಾರತದ ಸಂಗೀತ ಇತಿಹಾಸ ಮತ್ತು ಯಜ್ಞಗಳ ಬೆಳವಣಿಗೆಯ ಬಗೆಯನ್ನು ತಿಳಿಸುತ್ತದೆ ಎಂದಿದ್ದಾರೆ. ಸೊ ಈ ಒಂದು ಸಾಮವೇದದಲ್ಲಿ ಯಜ್ಞ ಯಾಗಾದಿಗಳನ್ನು ನಾವು ಕಾಣಬಹುದು. ಇನ್ನು ಮೂರನೆಯ ಒಂದು ವೇದ ಯಜುರ್ವೇದ. ಯಜ್ಞದ ಪ್ರಾರ್ಥನೆಗಳ ಬಗ್ಗೆ ಹೇರಳ ಸ್ತೋತ್ರಗಳಿವೆ. ಯಜುರ್ವೇದವು 40 ಅಧ್ಯಾಯಗಳನ್ನು ಒಳಗೊಂಡಿದ್ದು ಇವುಗಳನ್ನು ಶ್ವೇತ ಯಜುರ್ವೇದ ಮತ್ತು ಕಪ್ಪು ಯಜುರ್ವೇದವೆಂದು 2 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದು ಮಂತ್ರಗಳಿಂದಲೂ, ಕೊನೆಯದು ಗದ್ಯ ರೂಪದ ವ್ಯಾಖ್ಯಾನಗಳಿಂದಲೂ ಕೂಡಿರ್ತಕ್ಕಂಥದ್ದು. ಈ ವೇದದ ಶ್ಲೋಕಗಳನ್ನು ಯಜ್ಞ ಯಾಗಾದಿಗಳಲ್ಲಿ ದೈಹಿಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದ ಅಧ್ವರ್ಯು ಎಂಬ ಪುರೋಹಿತನು ಪಠಿಸುತ್ತಿದ್ದನು. ಹೀಗೆ ಯಜುರ್ವೇದವು ಪ್ರಾರ್ಥನೆಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಸ್ತೋತ್ರಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಅಥರ್ವಣ ವೇದದ ಬಗ್ಗೆ ಹೇಳಬೇಕು ಅಂದರೆ, ಈ ವೇದವು ಮೇಲಿನ 3 ವೇದಗಳಿಗಿಂತ ಬಹುಕಾಲದ ನಂತರ ಅಥರ್ವಣ ವೇದ ಅಥವಾ ಮಹಾಸೂತ್ರಗಳ ಗ್ರಂಥವೆಂಬ 4ನೆಯ ವೇದವಾಗಿ ಅಂಗೀಕೃತವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇದಕ್ಕೆ ಅಂಗೀಕಾರ ಬಹುದಿನಗಳ ನಂತರ ದೊರೆತರೂ ಸಹ ಇದರಲ್ಲಿನ ಸಂಗ್ರಹಿತ ವಿಷಯಗಳು ಪ್ರಾಚೀನವಾಗಿರ್ತಕ್ಕಂಥದ್ದು. ಅಥರ್ವಣ ವೇದದ ಕೆಲವು ಶ್ಲೋಕಗಳು ಋಗ್ವೇದದ ಮೊದಲ ಭಾಗಗಳಷ್ಟೇ ಪ್ರಾಚೀನವಾದವಾಗಿವೆ. ಇದನ್ನು ಬ್ರಹ್ಮವೇದವೆಂದು ಕರೆಯಲಾಗ್ತಾಯಿತ್ತು. ಇದು 711 ಮಂತ್ರಗಳನ್ನು ಹೊಂದಿದ್ದು 20 ಕಾಂಡಗಳಾಗಿ ವಿಭಜಿತವಾಗಿದೆ. ಇಲ್ಲಿನ ಶ್ಲೋಕಗಳು ಮುಖ್ಯವಾಗಿ ರೋಗಗಳನ್ನು ವಾಸಿ ಮಾಡುವ
ದುಷ್ಟಶಕ್ತಿಗಳನ್ನು ಮಂತ್ರದಿಂದ ಓಡಿಸುವ ಹಾಡುಗಳು, ವಶೀಕರಣ ಮತ್ತು ಅಭಿಚಾರಗಳ ಮೇಲಿನ ಶ್ಲೋಕಗಳಾಗಿವೆ. ಏಕತೆಯನ್ನು ಪುನಃ ಸ್ಥಾಪಿಸುವ ಹಾಗೂ ಭಗವಂತನ ಸರ್ವಶಕ್ತಿಯನ್ನು ಮತ್ತು ಭೂಮಾತೆಯ ಉಪಕೃತಿಯನ್ನು ವಿವರಿಸುವ ಶ್ಲೋಕಗಳನ್ನು ಒಳಗೊಂಡಿವೆ ಎಂದು ಹೇಳಬಹುದು. ಹೀಗೆ ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ ಮೊದಲ 3 ವೇದಗಳನ್ನು ತ್ರಯಿ ಎನ್ನುತ್ತಾರೆ. ಪ್ರತಿಯೊಂದು ವೇದಗಳನ್ನು ಸಂಹಿತಗಳಾಗಿ ವಿಭಜಿಸಲಾಗಿದೆ. ಈ ವೇದಗಳು ಹಿಂದೂಗಳಿಗೆ ಪೂಜನೀಯ ಗ್ರಂಥಗಳಾಗಿರುವುದರ ಜೊತೆಗೆ ಆರ್ಯರ ಮೊದಲ ಸಾಮಾಜಿಕ, ಆರ್ಥಿಕ, ರಾಜಕೀಯ ಪರಿಸ್ಥಿತಿಯನ್ನು ಹಾಗೂ ಅಂದು ಅಸ್ತಿತ್ವದಲ್ಲಿದ್ದ ರಾಜಕೀಯ ಸಂಸ್ಥೆಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ. ಜೊತೆಗೆ ಅಂದಿನ ಧಾರ್ಮಿಕ ಜೀವನ ಹಾಗೂ ಅವರು ನಡೆಸುತ್ತಿದ್ದ ದಿಗ್ವಿಜಯ ಮತ್ತು ಅವುಗಳಲ್ಲಿ ಬಳಸುತ್ತಿದ್ದ ಯುದ್ಧೋಪಕರಣಗಳ ಬಗ್ಗೆಯೂ ವಿಶೇಷ ಮಾಹಿತಿಯನ್ನು ವೇದಗಳು ನಮಗೆ ನೀಡುತ್ತವೆ. ಈ ವೇದಗಳು ಮೊದಲಿನ ಆರ್ಯರು ಸ್ಥಳೀಯ ದಾಸ್ಯುಗಳ ವಿರುದ್ಧ ಹೋರಾಡಿ ತಮ್ಮ ಆಧಿಪತ್ಯವನ್ನು ಆರ್ಯವರ್ತದಲ್ಲಿ ಸ್ಥಾಪಿಸಿದ ವೀರಗಾಥೆಯನ್ನು ಕುರಿತುದೇ ಆಗಿವೆ. ಅಂದಿನ ರಾಜನು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥನಾಗಿದ್ದು ಅವನಿಗೆ ಪ್ರಜೆಗಳಿಂದ ಆಯ್ಕೆಯಾದ ಸಭಾ ಮತ್ತು ಸಮಿತಿ ಎಂಬ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು ಎಂದು ಮಾಹಿತಿಯನ್ನು ಋಗ್ವೇದವು ತಿಳಿಸುತ್ತದೆ. ಆದರೆ ನಂತರದ ವೇದಗಳ ಕಾಲದಲ್ಲಿ ರಾಜನ ಅಧಿಕಾರ ಶಕ್ತಿ ಅಧಿಕಗೊಂಡು ಸಭಾ ಮತ್ತು ಸಮಿತಿ ಎಂಬ ಸಂಸ್ಥೆಗಳು ಮೂಲೆ ಗುಂಪಾದುದನ್ನು ಸಹ ನಂತರದ ವೇದಗಳು ತಿಳಿಸುತ್ತವೆ. ಹೀಗೆ ಋಗ್ವೇದವು ಆರ್ಯನರು ವಾಯುವ್ಯ ಭಾರತ ಹಾಗೂ ಪಂಜಾಬ್ನಲ್ಲಿ ನೆಲೆಸುವುದನ್ನು ತಿಳಿಸಿದರೆ, ನಂತರದ ವೇದಗಳು ಆರ್ಯರು ಭಾರತದ ವಿವಿಧ ಭಾಗಗಳಲ್ಲಿ ಪಸರಿಸಿದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತವೆ. ದೇಶವು ಅಂದು ಅನೇಕ ಚಿಕ್ಕ ಪುಟ್ಟ ಘಟಕಗಳಾಗಿ ವಿಭಾಗವಾಗಿ ಒಂದೊಂದು ಭಾಗದಲ್ಲೂ ಅನೇಕ ಬುಡಕಟ್ಟು ನಾಯಕರು ಆಳ್ವಿಕೆ ನಡೆಸುತ್ತಿದ್ದುದು ಇವರ ನಡುವೆ ಯುದ್ಧ ಕಲಹ ಸಾಮಾನ್ಯವಾಗಿದ್ದವು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತವೆ. ಹೀಗೆ ಋಗ್ವೇದವು ತಿಳಿಸುವ 10 ರಾಜರ ನಡುವಣ ಯುದ್ಧದಂತಹ ಘಟನೆಗಳು ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪಿಸುವ ನಿಟ್ಟಿನ ಮೊದಲ ಪ್ರಯತ್ನವೆಂದೇ ಹೇಳಬಹುದು. ಯಜುರ್ವೇದವು ಮುಖ್ಯವಾಗಿ ಆರ್ಯರ ಊರ್ಜಿತಗೊಳಿಸಿದ ಯಜ್ಞ ಸಂಸ್ಥೆಯ ವಿಧಿವಿಧಾನದ ಪರಿಚಯವನ್ನು ನೀಡುತ್ತದೆ. ಅಥರ್ವಣ ವೇದದಿಂದ ಮಂತ್ರತಂತ್ರಗಳಲ್ಲಿ ಆಗಿನ ಜನರ ವಿಶ್ವಾಸ ಮತ್ತು ಆಚಾರ ವಿಚಾರಗಳ ಅರಿವಾಗುತ್ತದೆ. ಒಟ್ಟಾರೆ ವೇದಗಳು ಇತಿಹಾಸದ ರಚನೆಗೆ ಅರೆ ಇತಿಹಾಸ ಆಕಾರಗಳಾಗಿವೆ ಎಂದು ಹೇಳಬಹುದು. ಹೀಗೆ ಈ ವೇದಗಳು ಈ ಒಂದು ವಿವರಣೆಯನ್ನು ಪಡ್ಕೊಂಡಿವೆ ಎಂದು ಹೇಳಬಹುದು. ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರ, ಇದನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಹೇಳಬೇಕು ಅಂದರೆ, ಕೌಟಿಲ್ಯನ ಅರ್ಥಶಾಸ್ತ್ರವು ಈ ರೀತಿಯ ಅರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದು. ಅಂದರೆ ಭೂಮಿಯನ್ನು ಪಡೆದು ಪರಿಪಾಲಿಸುವ ಶಾಸ್ತ್ರವನ್ನು ವಿವರಿಸುವುದೇ ಅರ್ಥಶಾಸ್ತ್ರ ಎಂಬುದಾಗಿ ಕೌಟಿಲ್ಯನೇ ಅರ್ಥಶಾಸ್ತ್ರದ ವ್ಯಾಖ್ಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಕೃತಿಗೆ ದಂಡನೀತಿ ಅಂದರೆ ರಾಜದಂಡಶಾಸ್ತ್ರ ಅಥವಾ ಸರ್ಕಾರ ರಚನಾಶಾಸ್ತ್ರ ಎಂಬ ಅರ್ಥದ ಹೆಸರುಗಳು ಸಹ ಇರ್ತಕ್ಕಂಥದ್ದು. ಇಲ್ಲಿ ಅರ್ಥಶಾಸ್ತ್ರದ ಕರ್ತೃವಾದ ಕೌಟಿಲ್ಯನಿಗೆ ವಿಷ್ಣುಗೋಪ, ವಾತ್ಸಾಯನ, ದ್ರಾವಿಡಾಚಾರ್ಯ ಹಾಗೂ ಚಾಣಕ್ಯ ಎಂಬ ಇತರ ಹೆಸರುಗಳು ಸಹ ಇದ್ದವು. ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಪಾಂಡಿತ್ಯ ಪಡೆದ ಈತನ ಕೃತಿಯಾದ ಅರ್ಥಶಾಸ್ತ್ರವು ಸಂಸ್ಕೃತ ಸಾಹಿತ್ಯದಲ್ಲೇ ಅದ್ವಿತೀಯವಾದದ್ದು ಎಂದು ಹೇಳಬಹುದು.
ಬಹುಕಾಲದವರೆಗೆ ಅಗೋಚರವಾಗೇ ಇದ್ದ ಈ ಮಹಾನ್ ಕೃತಿಯನ್ನು ಬೆಳಕಿಗೆ ತಂದ ಕೀರ್ತಿ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯ ಕ್ಯೂರೇಟರ್ ಆಗಿದ್ದ ಡಾಕ್ಟರ್ ಶ್ಯಾಮಶಾಸ್ತ್ರಿಯವರಿಗೆ ಸಲ್ಲುತ್ತದೆ. ಇವರು 1905ರಲ್ಲಿ ಯಾವುದೋ ಸಂಶೋಧನೆಯಲ್ಲಿ ತೊಡಗಿದ್ದಾಗ ಅಕಸ್ಮಾತಾಗಿ ಗೋಚರಿಸಿ ನಂತರ ಇವರಿಂದ ಈ ಒಂದು ಅರ್ಥಶಾಸ್ತ್ರ ಪ್ರಕಟಣೆಗೊಂಡಿದೆ. ಅರ್ಥಶಾಸ್ತ್ರ ಕೃತಿಯು 6000 ಶ್ಲೋಕಗಳನ್ನು ಹೊಂದಿದ್ದು 15 ವಿಭಾಗಗಳಾಗಿ ಹಾಗೂ 180 ಉಪವಿಭಾಗಗಳಾಗಿ ವಿಂಗಡಣೆಯಾಗಿದೆ. ಆದರೆ ಈ ಕೃತಿಯಲ್ಲಿನ ವಸ್ತುಗಳ ಆಧಾರದ ಮೇಲೆ ಇದನ್ನು 3 ವಿಭಾಗಗಳಾಗಿ ವಿಂಗಡಿಸಬಹುದು. ಅವುಗಳು ಯಾವುದಪ್ಪ ಅಂದರೆ ರಾಜ, ಅವನ ಮಂತ್ರಿಮಂಡಲ ಹಾಗೂ ಸರ್ಕಾರದ ವಿವಿಧ ಖಾತೆಗಳು. ಎರಡನೆಯದು ಸಿವಿಲ್ ಮತ್ತು ಕ್ರಿಮಿನಲ್ ಅಪರಾಧಿ ಕಾಯ್ದೆಗಳು. ಮೂರನೆಯದು ಅಂತಾರಾಜ್ಯ ಕಾಯ್ದೆ ಪದ್ಧತಿ, ರಾಯಭಾರ ಮತ್ತು ಯುದ್ಧಗಳ ಬಗೆಗೆ ಇರ್ತಕ್ಕಂಥ ಒಂದು ವಿವರಣೆ. ಈ ಕೃತಿಯು ಅತ್ಯಂತ ವಿಸ್ತಾರವಾದ ಹಾಗೂ ವ್ಯಾಪಕವಾದ ವಿಷಯಗಳನ್ನು ಒಳಗೊಂಡಿದೆ. ಇದು ರಾಜ್ಯವನ್ನು ಹೇಗೆ ಗಳಿಸಬೇಕು ಹಾಗೂ ನಂತರ ಹೇಗೆ ಸಂಘಟಿಸಬೇಕು ಎಂಬುದರ ಬಗ್ಗೆ ಅತ್ಯಂತ ಉಪಯುಕ್ತ ಮಾಹಿತಿಯನ್ನು ಅಥವಾ ಸಲಹೆಗಳನ್ನು ಕೊಡುತ್ತದೆ. ಅಲ್ಲದೆ ದೇಶೀಯ ಹಾಗೂ ವಿದೇಶೀಯ ಶತ್ರುಗಳನ್ನು ಹೇಗೆ ನಾಶಗೊಳಿಸಬೇಕು ಹಾಗೂ ಅವರಿಂದ ರಾಜ್ಯವನ್ನು ಹೇಗೆ ರಕ್ಷಿಸಬೇಕೆಂಬ ಬಗ್ಗೆ ದೀರ್ಘ ವಿವರಣೆಯನ್ನು ನೀಡುತ್ತದೆ. ಹಾಗೆಯೇ ಚಕ್ರಾಧಿಪತ್ಯವನ್ನೇ ನಂಬಿದ್ದ ಕೌಟಿಲ್ಯನು ಸರ್ವಶ್ರೇಷ್ಠ ರಾಜನೀತಿ ನಿಪುಣನಾಗಿದ್ದನು ಎಂಬುದರ ಬಗ್ಗೆ ಹಾಗೂ ಕೌಟಿಲ್ಯನ ಪ್ರಕಾರ ರಾಜನು ಸಹೃದಯಿ ಹಾಗೂ ಪ್ರಜೆಗಳ ಕಲ್ಯಾಣವನ್ನು ಬಯಸುವವನಾಗಿರಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ರಾಜನ ಅಧಿಕಾರವು ಅಪರಿಮಿತವಾಗಿದ್ದರೂ ತನ್ನ ಮಂತ್ರಿ ಪರಿಷತ್ತಿನ ಸದಸ್ಯರೊಂದಿಗೆ ವಿಚಾರ ವಿನಿಮಯ ಮಾಡಿ ತೀರ್ಮಾನವನ್ನು ಕೈಗೊಳ್ಳಬೇಕಿತ್ತು ಎಂಬುದರ ಬಗ್ಗೆ ಮಾಹಿತಿ ಹಾಗೂ ಉತ್ತಮ ರಾಜನಿಗಿರಬೇಕಾದ ಅರ್ಹತೆಗಳನ್ನು ಕುರಿತು ಕೌಟಿಲ್ಯ ರಾಜನಾದವನು ಸುಸಂಸ್ಕೃತಿಯುಳ್ಳವನಾಗಿದ್ದು ಉನ್ನತ ಶಿಕ್ಷಣವನ್ನು ಹೊಂದಿರಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಬ್ರಾಹ್ಮಣರಿಗೆ, ಪುರೋಹಿತರಿಗೆ ಗೌರವವನ್ನು ಸೂಚಿಸುವವನಾಗಿರಬೇಕು. ರಾಜ ಭೋಗಾಸಕ್ತಿ, ಕೋಪ ಮುಂತಾದ ಗುಣಗಳನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ಯುದ್ಧದಲ್ಲಿ, ರಾಜ್ಯ ವಿಸ್ತರಣೆಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಬೇಕು. ಬೃಹತ್ ಹಾಗೂ ಶಕ್ತಿಶಾಲಿಯಾದ ಸೈನ್ಯವನ್ನು ಇಟ್ಟುಕೊಂಡು ಅಕ್ಕಪಕ್ಕದ ರಾಜ್ಯಗಳು ಆಕ್ರಮಣದ ಭಯದಿಂದ ಇರುವಂತೆ ನೋಡಿಕೊಳ್ಳಬೇಕು. ಶತ್ರುಗಳನ್ನು ಗೆಲ್ಲಲು ಕೋಪ, ದುರಾಸೆ, ವಂಚನೆ, ಮೋಸ, ದುರಾಭಿಮಾನ, ಕಾಮಾಸಕ್ತಿ ಮತ್ತು ಪ್ರೀತಿಯಂತಹ ಗುಣಗಳನ್ನು ಬಳಸಬೇಕು ಎಂದಿದ್ದಾನೆ. ರಾಜ್ಯದಲ್ಲಿ ಆಂತರಿಕ ದಂಗೆಗಳು ನಡೆಯದಂತೆ ನೋಡಿಕೊಳ್ಳಬೇಕು. ಅಕಸ್ಮಾತ್ ನಡೆದರೆ ಅವುಗಳನ್ನು ಹತ್ತಿಕ್ಕುವಂತಹ ಬುದ್ಧಿವಂತಿಕೆಯನ್ನು ರಾಜನು ಹೊಂದಿರಬೇಕು. ಬುದ್ಧಿವಂತ ರಾಜನು ವಿದೇಶದ ಮೇಲೆ ತನ್ನ ಸೈನ್ಯವನ್ನು ದಾಳಿ ಮಾಡಲು ಕಳುಹಿಸುವ ಮೊದಲು ಆ ಸೈನಿಕರಿಗೆ ಆ ದಾಳಿಯಿಂದ ದೇಶದ ಹಿತಾಸಕ್ತಿ ವೃದ್ಧಿಗೊಳ್ಳುವುದೆಂಬುದನ್ನು ಮನವರಿಕೆ ಮಾಡಿಕೊಡಬೇಕು ಎಂದು ತನ್ನ ಒಂದು ಕೃತಿಯಾದ ಅರ್ಥಶಾಸ್ತ್ರದಲ್ಲಿ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹೀಗೆ ಕೌಟಿಲ್ಯ ತಿಳಿಸಿರುವ ಹಾಗೆ ಒಂದು ರಥದ ಮುಂದೆ ಚಲಿಸಲು ಒಂದು ರಥ ಮುಂದೆ ಚಲಿಸಲು 2 ಚಕ್ರಗಳು ಎಷ್ಟು ಅವಶ್ಯಕವೋ ಹಾಗೆಯೇ ರಾಜ್ಯವೆಂಬ ರಥ ಸಾಗಲು ರಾಜನ ಜೊತೆಗೆ ಮಂತ್ರಿಗಳು ಬಹಳ ಅವಶ್ಯಕವೆಂದಿದ್ದಾನೆ. ಮಂತ್ರಿಗಳನ್ನು ಆಯ್ದುಕೊಳ್ಳುವಾಗ ಉತ್ತಮ ಗುಣ ನಡತೆಯುಳ್ಳವರನ್ನು ನೇಮಿಸಿಕೊಳ್ಳಬೇಕು. ಆದ್ದರಿಂದ ರಾಜನಾದವನು ರಾಜ್ಯದ ಬಗೆಗಿನ ಪ್ರಮುಖ ತೀರ್ಮಾನಗಳನ್ನು
ಕೈಗೊಳ್ಳುವುದಕ್ಕಿಂತ ಮುಂಚೆ ಮಂತ್ರಿಗಳ ಜೊತೆ ಸಮಾಲೋಚಿಸಬೇಕೆಂದಿದ್ದಾನೆ. ಹಾಗೆಯೇ ರಾಜ ಮತ್ತು ಅವನ ಮಂತ್ರಿಮಂಡಲ ಕೈಗೊಳ್ಳುವ ರಹಸ್ಯ ತೀರ್ಮಾನಗಳ ಬಗ್ಗೆ ಗೌಪ್ಯತೆಯನ್ನು ಪಾಲಿಸಬೇಕೆಂದಿದ್ದಾನೆ. ಹಾಗೆ ಈತನ ಪ್ರಕಾರ ಪ್ರತಿಯೊಂದು ಗೋಡೆಯು ಕಿವಿಯನ್ನೊಂದಿರುವಂತೆ ಯಾವ ರಾಜ್ಯ ಗೌಪ್ಯತೆಯನ್ನು ಕಾಪಾಡುವುದಿಲ್ಲವೋ ಆ ರಾಜ್ಯ ಹೆಚ್ಚು ಕಾಲ ಅಸ್ತಿತ್ವದಲ್ಲಿರುವುದಿಲ್ಲವೆಂದಿದ್ದಾನೆ. ರಾಜನು ಮಂತ್ರಿಮಂಡಲದ ಸಲಹೆಯನ್ನು ಪಡೆಯಬಹುದೇ ಹೊರತು ಅದನ್ನು ಒಪ್ಪುವಂತೆ ಬಲಪಡಿಸುವಂತಿಲ್ಲ ಎಂದಿದ್ದಾನೆ. ರಾಜನ ಅಂತಿಮ ತೀರ್ಮಾನ ಜನರ ಕಲ್ಯಾಣದ ಉದ್ದೇಶವೇ ಆಗಿರಬೇಕು ಎಂದು ತನ್ನ ಅರ್ಥಶಾಸ್ತ್ರದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಹೀಗೆ ರಾಜ್ಯದ ಪ್ರಾಂತ್ಯಾಧಿಕಾರವನ್ನು ಕುರಿತು ಕೌಟಿಲ್ಯ, ಪ್ರತಿಯೊಂದು ರಾಜ್ಯವು ಹಲವು ಪ್ರಾಂತ್ಯಗಳನ್ನು ಹೊಂದಿದ್ದು ಆಡಳಿತವು ಪ್ರಾಂತ್ಯ ಮಟ್ಟದಿಂದ ಜಿಲ್ಲಾ ಮತ್ತು ಗ್ರಾಮ ಮಟ್ಟದವರೆಗೆ ವ್ಯವಸ್ಥಿತಗೊಂಡಿರಬೇಕು. ಜಿಲ್ಲೆಯು ಸ್ಥಾನಿಕರ ಗ್ರಾಮವು ಗ್ರಾಮೀಣೆಯ ಅಧೀನದಲ್ಲಿ ಆಡಳಿತ ನಡೆಸಬೇಕು. ನಗರಾಡಳಿತದ ಬಗ್ಗೆ ತಿಳಿಸ್ತಾ, ನಗರವು ಕ್ರಮಬದ್ಧ ರೀತಿಯಲ್ಲಿ ನಿರ್ಮಾಣಗೊಂಡಿರಬೇಕು. ಉತ್ತಮ ಹೆದ್ದಾರಿಗಳು ನಿರ್ಮಿತವಾಗಿರಬೇಕು. ನಗರವನ್ನು ನೋಡಿಕೊಳ್ಳಲು ಗೋಪಿ ಎಂಬ ಅಧಿಕಾರಿಗಳಿರಬೇಕು ಎಂದಿದ್ದಾನೆ. ಕೌಟಿಲ್ಯ ಗೂಢಾಚಾರ್ಯ ಬಗ್ಗೆ ತಿಳಿಸುತ್ತಾ, ಯಾವ ರಾಜ್ಯದಲ್ಲಿ ಗೂಢಾಚಾರ್ಯ ವಿಭಾಗವು ಅತ್ಯಂತ ಯಶಸ್ವಿಯಾಗಿ ಸಂಘಟಿತವಾಗಿದ್ದು ಕಾರ್ಯನಿರ್ವಹಿಸುತ್ತದೆಯೋ ಅದು ಅತ್ಯಂತ ಭದ್ರತೆಯಿಂದ ಪ್ರಗತಿಯತ್ತ ಮುನ್ನಡೆಯುತ್ತದೆ ಎಂದಿದ್ದಾನೆ. ಗೂಢಾಚಾರ್ಯ ವಿಭಾಗದ ಸಮರ್ಥತೆಯು ಆ ರಾಜ್ಯದ ರಾಜ ಮತ್ತು ಅವನ ಅಧಿಕಾರಿಗಳು ಸಮರ್ಥವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ಎಂದಿದ್ದಾನೆ. ರಾಜ್ಯಾದ್ಯಂತ ನಡೆಯುವ ವಿದ್ಯಮಾನಗಳನ್ನು ತಿಳಿಸುವ ಮೂಲಕ ದೇಶೀಯ ದಂಗೆಗಳನ್ನು ತಡೆಗಟ್ಟಲು ಸಹಾಯ ಮಾಡುವುದರ ಜೊತೆಗೆ ವಿದೇಶಗಳಲ್ಲೂ ವ್ಯಾಪಿಸಿರುವ ಗೂಢಾಚಾರರು ವಿದೇಶಗಳಲ್ಲಿ ನಡೆಯುವ ಆಕ್ರಮಣಕಾರಿ ಯೋಜನೆಗಳನ್ನು ತಮ್ಮ ಮುನ್ನೆಚ್ಚರಿಕೆಯಿಂದ ತಡೆಗಟ್ಟಲು ಅಥವಾ ವಿರುದ್ಧವಾಗಿ ಯುದ್ಧಕ್ಕೆ ಸಿದ್ಧವಾಗಲು ತಿಳಿಸುವ ಮೂಲಕ ದೇಶದ ಭದ್ರತೆಯನ್ನು ಕಾಪಾಡುತ್ತಾರೆ ಎಂದಿದ್ದಾನೆ. ಕೌಟಿಲ್ಯನು ಗಂಡು ಗೂಢಾಚಾರರ ಮೇಲೆ ಹೆಣ್ಣು ಗೂಢಾಚಾರರನ್ನು ನೇಮಿಸಬೇಕೆಂದಿದ್ದಾನೆ. ಹೀಗೆ ಈತ ಗೂಢಾಚಾರ ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ತನ್ನ ಅರ್ಥಶಾಸ್ತ್ರದ ಮೂಲಕ ತಿಳಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗೆಯೇ ರಾಜಕೀಯ ಯಶಸ್ಸು ಗಳಿಸಲು ಸೂಚಿಸಿದ ಕೆಲವು ಮಾರ್ಗಗಳಾದ ಶತ್ರುವಿನ ನಾಶಕ್ಕೆ ವಿಷಕನ್ಯೆಯರ ಬಳಕೆ, ರಹಸ್ಯ ವಿಚಾರಗಳನ್ನು ತಿಳಿಯಲು ವೇಶ್ಯೆಯರ ಬಳಕೆ, ಕಾರ್ಯದಲ್ಲಿ ಯಶಸ್ವಿಯಾಗಲು ಲಂಚ, ಮೋಸ, ಪೊಳ್ಳು, ಆಶ್ವಾಸನೆ ನೀಡುವುದು, ರಾಜನ ವಿರುದ್ಧ ರಾಜ ಕುಟುಂಬದವರಾಗಲಿ ರಾಜಕುಮಾರರಾಗಲಿ ವಿರೋಧ ಬೆಳೆಸಿಕೊಳ್ಳದಂತೆ ಮಾಡಲು ಅವರನ್ನು ಸದಾ ವೇಶ್ಯಾಸಕ್ತರನ್ನಾಗಿ ಮಾಡುವುದು ಮತ್ತು ದುಷ್ಟತನಗಳಿಂದ ಕೂಡಿದ ರಾಜಕೀಯ ಕೊಲೆಗಳನ್ನು ಬೆಂಬಲಿಸುವ ಕೌಟಿಲ್ಯನ ಅರ್ಥಶಾಸ್ತ್ರವು ಧರ್ಮ ಬಾಹಿರ ಕೃತಿಯೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯವನ್ನು ಪಡುತ್ತಾರೆ. ಕೌಟಿಲ್ಯ ಮೇಲ್ಕಂಡಂತೆ ಅನೇಕ ಹಾಗೂ ನೀತಿಬಾಹಿರ ಮಾರ್ಗಗಳ ಸೂಚನೆಯ ಮೇರೆಗೆ ಈತನನ್ನು ಭಾರತೀಯ ಮೆಕವೈಲಿ ಎಂದು ಕರೆಯಲಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗಾಗಿ ಕೌಟಿಲ್ಯನು ಸಮುದ್ರ ವ್ಯಾಪಾರದ ಬಗ್ಗೆ, ನೌಕಾಯಾನದ ಬಗ್ಗೆ ಅನೇಕ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯದ ಆರ್ಥಿಕತೆಯ ಬಗ್ಗೆ ಈತ ತಿಳಿಸ್ತಾ ತನ್ನ ಪ್ರಜೆಗಳ ಆರ್ಥಿಕ ಜೀವನವನ್ನು ಅಭಿವೃದ್ಧಿಗೊಳಿಸಲು ಪ್ರಥಮ ಆದ್ಯತೆಯನ್ನು ಕೊಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಅದಲ್ಲದೆ ಯಾವಾಗ ಜನರು ಆರ್ಥಿಕವಾಗಿ ತೊಂದರೆಗೀಡಾಗುತ್ತಾರೆ ಆಗ ಜನರು ರಾಜನ ಬಗ್ಗೆ ಅತೃಪ್ತರಾಗುತ್ತಾರೆ. ಅತೃಪ್ತರಾದವರು ಸ್ವಇಚ್ಛೆಯಿಂದ ವಿರೋಧಿಗಳ ಜೊತೆ ಸೇರಿ ತಮ್ಮ ರಾಜನನ್ನೇ ನಾಶ ಮಾಡಲು ಯೋಚಿಸುತ್ತಾರೆ. ಆದ್ದರಿಂದ ರಾಜನು ಬಡತನದ ಲಕ್ಷಣಗಳು ಕಂಡ ತಕ್ಷಣ ಬಡತನ ನಿವಾರಿಸಲು ಕ್ರಮ ಕೈಗೊಳ್ಳಬೇಕು ಎಂದಿದ್ದಾನೆ. ಹೀಗೆ ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ
ಸೊ ಎಲ್ಲ ಒಂದು ಸಾಮ್ರಾಜ್ಯದ ವಿವಿಧ ವಿಷಯಗಳನ್ನು ಕುರಿತು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಸೊ ಇದಿಷ್ಟು ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ವಿವರಣೆ. ಸೊ ಎಕ್ಸಾಮಲ್ಲಿ ಕೇಳಿದರೆ ನೀವು 5 ಮಾರ್ಕ್ಸಿಗೆ ಇಷ್ಟನ್ನು ಬರೀಬೇಕಾಗುತ್ತೆ ಮಕ್ಕಳ. ಸೊ ಓಕೆ, ಇಷ್ಟು ಇವತ್ತಿನ ತರಗತಿಯಲ್ಲಿ ಇಷ್ಟಿರಲಿ. ನಾಳಿನ ತರಗತಿಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ಗಳ ಬಗ್ಗೆ ವಿವರಣೆಯನ್ನು ನಾನು ನಿಮಗೆ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್.